Hello everyone, I am Santosh. Today we are going to discuss the next important part of C programming, that is about preprocessor statements. Okay, already ನಾವು preprocessor statements ಅನ್ನ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ಕೊಂಡು ಬಿಟ್ಟಿದೀವಿ, ಬಟ್ ಅದು ಅಂದ್ರೆ ಏನು ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಅಂಡ್ ಇನ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ವಿ ಹ್ಯಾವ್ ರಿಟರ್ನ್ ಇಟ್ ಅಟ್ ದಿ ಫಸ್ಟ್ phase or first part of C program. ಇದೊಂದು very important part of any program. And let us see what is a preprocessor statement. Preprocessor statement ಗಳನ್ನ ಇನ್ನೊಂದು ವೇನಲ್ಲಿನೂ ನಾವು ಕರಿತೀವಿ, ಅದಕ್ಕೆ ಏನಂತೀವಿ preprocessor directives. These are also known as, also called as preprocessor directives. And already we have used the preprocessor statements. And what it does, the preprocessor statements are the instructions that are processed by the preprocessor before the actual compilation of the program begins. And already you know, every preprocessor begins with hash symbol. Let us write the preprocessors begin with ಹ್ಯಾಶ್ ಸಿಂಬಾಲ್. ಅಂದ್ರೆ ಕಂಪೈಲರ್ಗೆ ಗೊತ್ತಾಗ್ಬಿಡುತ್ತೆ ಏನಂತ ಹ್ಯಾಶ್ ಅಂತ ಇದ್ರೆ ಫಸ್ಟಿಗೆನೆ ಅದು ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ ಅಂತ ತಿಳ್ಕೊಳಕ್ಕೋಸ್ಕರ ವಿ ಆರ್ ರೈಟಿಂಗ್ ಹ್ಯಾಶ್ ಸಿಂಬಾಲ್ ಇಂದಾನೆ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಬೆಗಿನ್ ವಿತ್ ಹ್ಯಾಶ್ ಸಿಂಬಾಲ್. ಓಕೆ, ಅಂಡ್ ವಾಟ್ ಇಟ್ ಡಸ್, ಹಂಗಂದ್ರೆ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ ಯೂಸ್ ಏನು ಅಂತ ನೋಡೋಣ. ದೀಸ್ ಆರ್ ದಿ ಇನ್ಸ್ಟ್ರಕ್ಷನ್ಸ್, ನಾನು ಬರಿತೀನಿ. These are the instructions that are processed by the preprocessor before the actual compilation of the program begins. Before the actual compilation of the program begins. ಅಂದ್ರೆ ಪ್ರೋಗ್ರಾಮ್ ಕಂಪೈಲ್ ಆಗೋಕ್ಕಿಂತ ಮೊದಲೇ ಇದನ್ನ ಪ್ರೀ ಪ್ರೊಸೆಸ್ ಮಾಡಿ ನಮ್ಗೆ ಏನೇನ್ ಬೇಕು ಅದನ್ನ ಪ್ರೋಗ್ರಾಮ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋತೀವಿ ಅಥವಾ ಡಿಫೈನ್ ಮಾಡ್ಕೋತೀವಿ. ಓಕೆ, that's why we need the preprocessor statements. preprocessor statement ಅಲ್ಲಿ ನಾವು ಏನೇನ್ ಮಾಡ್ಬೋದು ಅಂತ ನೋಡೋಣ. preprocessor ಯೂಸ್ ಮಾಡಿಕೊಂಡು we can include the file inclusion ಗೋಸ್ಕರ ಯೂಸ್ ಮಾಡ್ಕೋತೀವಿ, ಇನ್ಕ್ಲೂಡಿಂಗ್ ದ ಫೈಲ್ಸ್ ಅಥವಾ ಡಿಫೈನಿಂಗ್ ದಿ ಕಾನ್ಸ್ಟಂಟ್ಸ್ ಅಥವಾ ಮ್ಯಾಕ್ರೋ ಡಿಫೈನ್ ಮಾಡೋದು ಅಂತ ನಾವು ಹೇಳ್ತೀವಿ. ಆರ್ ಕಂಡೀಷನಲ್ ಕಂಪೈಲೇಷನ್ ಗೋಸ್ಕರನು ನಾವು ಯೂಸ್ ಮಾಡ್ಕೋತೀವಿ. ಕಂಡೀಷನಲ್ ಕಂಪೈಲೇಷನ್. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ ನಾನು ಇಲ್ಲಿ ಬರೀತೀನಿ. ಅದ್ಯಾವುದು, ಫಾರ್ ಎಕ್ಸಾಂಪಲ್ ಹ್ಯಾಶ್ ಇನ್ಕ್ಲೂಡ್ ಅನ್ನ ನಾವು ಯಾಕೆ ಯೂಸ್ ಮಾಡ್ಕೋತೀವಿ? ಇಫ್ ವಿ ವಾಂಟ್ ಟು ಇನ್ಕ್ಲೂಡ್ ದ ಫೈಲ್ಸ್, ಹೆಡರ್ ಫೈಲ್ಸ್ ಗಳನ್ನ ಇನ್ಕ್ಲೂಡ್ ಮಾಡೋರಿದ್ವಿ ಅಂದ್ರೆ ಅವಾಗ ನಾವು ಹ್ಯಾಶ್ ಇನ್ಕ್ಲೂಡ್ ಅಂತ ಯೂಸ್ ಮಾಡ್ಕೋತೀವಿ. ಹ್ಯಾಶ್ ಇನ್ಕ್ಲೂಡ್ ಈಸ್ ವಾಟ್ ದ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್. ನೋಡಿ, ಪ್ರೋಗ್ರಾಮ್ ಮೊದಲು ಕಂಪೈಲ್ ಆಗೋಕ್ಕಿಂತ ಮೊದಲೇ ಇದು ಪ್ರೊಸೆಸ್ ಆಗಬೇಕು. ಯಾಕಂದ್ರೆ ಇಫ್ ವಿ ವಾಂಟ್ ಟು ಇನ್ಕ್ಲೂಡ್ ದ ಹೆಡರ್ ಫೈಲ್ಸ್, ಸಪೋರ್ಟಿಂಗ್ ಫೈಲ್ಸ್ ಎಲ್ಲ ಮೊದಲು ಇನ್ಕ್ಲೂಡ್ ಆಗಬೇಕು, ಆಮೇಲೆ ಪ್ರೋಗ್ರಾಮ್ ಕಂಪೈಲೇಷನ್ ಆಗಬೇಕು. ಅದಕ್ಕೋಸ್ಕರನೇ ಸಪೋರ್ಟಿಂಗ್ ಫೈಲ್ಸ್ ಇಲ್ಲದೆ ನೋಡಿ ಯಾವ ಪ್ರೋಗ್ರಾಮ್ ಕೂಡ ಎಕ್ಸಿಕ್ಯೂಟ್ ಆಗೋದಿಲ್ಲ. ಅದಕ್ಕೆ ಏನಾಗಬೇಕು, ಮೊದಲು ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಗಳು ವರ್ಕ್ ಆಗುತ್ತೆ, ಆಮೇಲೆ ಪ್ರೋಗ್ರಾಮ್ ವರ್ಕ್ ಆಗುತ್ತೆ. ದಟ್ಸ್ ವೈ ವಿ ನೀಡ್ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್. ಹಾಗಿದ್ರೆ ದೇರ್ ಆರ್ ಸಮ್ ಆಫ್ ದಿ ಪ್ರೀಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಅವು ಯಾವ್ಯಾವ್ದು ಅಂತ ನೋಡೋಣ. ಆಲ್ರೆಡಿ ಒಂದು ಎಕ್ಸಾಂಪಲ್ ನಾನು ಇದು ಬರೆದಿದ್ದೀನಿ. ಹ್ಯಾಶ್ ಇನ್ಕ್ಲೂಡ್ ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ? ಟು ಇನ್ಕ್ಲೂಡ್ ಫೈಲ್ ಇನ್ಕ್ಲೂಷನ್ ಗೋಸ್ಕರ ಯೂಸ್ ಮಾಡ್ಕೋತೀವಿ. ಅದೇ ತರ ಆಲ್ರೆಡಿ ಹ್ಯಾಶ್ ಡಿಫೈನ್, ಇದನ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ? ಟು ಡಿಫೈನ್ ದಿ ಕಾನ್ಸ್ಟಂಟ್ಸ್. ಕಾನ್ಸ್ಟಂಟ್ಸ್ ಡಿಫೈನ್ ಮಾಡಕ್ಕೆ ಯೂಸ್ ಮಾಡ್ಕೋತೀವಿ.
ಹ್ಯಾಶ್ ಇಫ್ ಅಂತ ಕೂಡ ಯೂಸ್ ಮಾಡ್ಕೋಬಹುದು ಯಾವಾಗ ಟು ಟೆಸ್ಟ್ ದ ಕಂಡೀಷನ್. ಟು ಟೆಸ್ಟ್ ದ ಕಂಡೀಷನ್ ಅಂದ್ರೆ ನಾವು ಕಂಡೀಷನಲ್ ಕಂಪೈಲೇಷನ್ ಮಾಡೋರಿದ್ವಿ ಅಂದ್ರೆ ಅವಾಗ ಏನ್ ಮಾಡ್ಕೋಬೇಕು, ಹ್ಯಾಶ್ ಇಫ್ ಅಂತ ಯೂಸ್ ಮಾಡ್ಕೋತೀವಿ. ಹ್ಯಾಶ್ ಅನ್ಡಿಫ್ ಅಂದ್ರೆ ಟು ಅನ್ಡಿಫೈನ್ ಎ ಕಾನ್ಸ್ಟಂಟ್ ಆರ್ ಟು ಅನ್ಡಿಫೈನ್ ಎ ಮ್ಯಾಕ್ರೋ ಆರ್ ಕಾನ್ಸ್ಟಂಟ್ ಅಂತ ನೀವು ಹೇಳ್ಬೋದು. ಅಂಡ್ ಹ್ಯಾಶ್ ಎಂಡ್ ಇಫ್ ಅಂತ ಯೂಸ್ ಮಾಡಿರ್ತೀರಾ. ಟು ಎಂಡ್ ದ ಕಂಡೀಷನ್ ವಿ ನೀಡ್ ಹ್ಯಾಶ್ ಎಂಡ್ ಇಫ್. ಓಕೆ, ಬಟ್ ಇದರಲ್ಲಿ ನಾವು ಕಾಮನ್ ಆಗಿ ಹ್ಯಾಶ್ ಇನ್ಕ್ಲೂಡ್ ಒಂದೇ ಯೂಸ್ ಮಾಡ್ಕೋತಾ ಇರ್ತೀವಿ. ಅಂಡ್ ಇವನ್ ಹ್ಯಾಶ್ ಡಿಫೈನ್ ಅನ್ನ ಯೂಸ್ ಮಾಡ್ಕೋತೀವಿ ನಮ್ಮ ಪ್ರೋಗ್ರಾಮ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಹ್ಯಾಶ್ ಇನ್ಕ್ಲೂಡ್ ಅನ್ನ ಹೇಗೆ ಬರಿತಾ ಇರ್ತೀವಿ ನೋಡಿ. ಹ್ಯಾಶ್ ಇನ್ಕ್ಲೂಡ್ ಇಫ್ ವಿ ವಾಂಟ್ ಟು ಇನ್ಕ್ಲೂಡ್ ದಿ stdio.h ಫೈಲ್, ಅವಾಗ ನಾವು ಹೀಗೆ ಬರಿತೀವಿ. ದಿಸ್ ಈಸ್ ದ ವೇ ಆಫ್ ರೈಟಿಂಗ್ ಪ್ರಿಪ್ರೊಸೆಸರ್ ಸ್ಟೇಟ್ಮೆಂಟ್ಸ್. ಅಂಡ್ ಪ್ರಿಪ್ರೊಸೆಸರ್ಸ್ ಮತ್ತು ಹೆಡರ್ ಫೈಲ್ಸ್ ಎರಡು ಕಂಬೈನ್ಲಿ ವರ್ಕ್ ಆಗ್ತಾ ಇರುತ್ತೆ. ಎರಡು ಕಂಬೈನ್ ಆಗಿ ನಾವು ಬರಿತಾ ಇರ್ತೀವಿ. ಅಂಡ್ ಹ್ಯಾಶ್ ಡಿಫೈನ್ ಅನ್ನ ಹೇಗೆ ಬರಿತೀವಿ, ಇಫ್ ವಿ ವಾಂಟ್ ಟು ಡಿಫೈನ್ ಎ ಮ್ಯಾಕ್ರೋ, ಎ ಕಾನ್ಸ್ಟಂಟ್. ಒಂದು ಕಾನ್ಸ್ಟಂಟ್ ಅನ್ನ ಡಿಫೈನ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ಪೈ ಅನ್ನೋ ಕಾನ್ಸ್ಟಂಟ್ ಅನ್ನ ಡಿಫೈನ್ ಮಾಡೋರಿದ್ರೆ ಅದನ್ನ ನೀವು ಈ ತರ ಬರಿತಾ ಇದ್ರಿ. ದೀಸ್ ಟು ಆರ್ ದಿ ಕಾಮನ್ ಪ್ರಿಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ನಾವು ಯೂಶುವಲ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಅಂಡ್ ಯು ಶುಡ್ ನೋ ದಟ್ ಮೊದಲು ಪ್ರಿಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಪ್ರೊಸೆಸ್ ಆಗುತ್ತೆ, ಆಮೇಲೆ ಪ್ರೋಗ್ರಾಮ್ ಪ್ರೊಸೆಸ್ ಆಗುತ್ತೆ. ಬಿಕಾಸ್ ನಮಗೆ ಪ್ರೋಗ್ರಾಮ್ಗೆ ಬೇಕಾಗಿರುವಂತ ಎಲ್ಲ ಫೈಲ್ಸ್ ಅಥವಾ ಡೆಫಿನಿಷನ್ಸ್ ಅಥವಾ ಮ್ಯಾಕ್ರೋಸ್ ಅಥವಾ ಕಾನ್ಸ್ಟಂಟ್ ಡಿಫೈನ್ ಮಾಡೋದು ಇದೆಲ್ಲ ಮೊದಲು ಆಗಬೇಕು, ಆಮೇಲೆ ನಾವು ಪ್ರೋಗ್ರಾಮ್ ಅನ್ನ ಎಕ್ಸಿಕ್ಯೂಷನ್ಗೆ ಕೊಡಬೇಕು. ಅದಕ್ಕೋಸ್ಕರ ವಿ ಹ್ಯಾವ್ ಪ್ರಿಪ್ರೊಸೆಸರ್ ಸ್ಟೇಟ್ಮೆಂಟ್ಸ್. ಇವುಗಳನ್ನ ಎದಕ್ಕೆ ಯೂಸ್ ಮಾಡ್ಕೋತೀವಿ, we want to include some of the files, we want to define, we want to do conditional compilation. ಅವಾಗ ನಾವು preprocessor statements ಯೂಸ್ ಮಾಡ್ಕೋತೀವಿ. and this is the first part of C program. ಇದನ್ನ ಮೊದಲಿಗೆ ನಾವು ಬರಿಬೇಕಾಗುತ್ತೆ. and they begin with hash symbol. okay, ಗೊತ್ತಾಯ್ತಾ? if you have any doubts you can comment. thank you.